ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಆದ್ಯತೆ ನೀಡುತ್ತಿದೆ. ನಾವು ಅಲ್ಪಸಂಖ್ಯಾತರಿಗೆ ವಿರೋಧ ಇಲ್ಲ, ನಾವು ಆದ್ರೆ ಎಲ್ಲಾರನ್ನು ಬ್ಯಾಲೆನ್ಸ್ ನೋಡ್ರಿ, ಉಳಿದವ್ರನ್ನ ನೋಡ್ರಿ. ಉಳಿದು ಈಗ ಹಿಂದುಳಿದವ್ರನ್ನ ನೋಡ್ಬೇಕಲ್ಲ, ಅವ್ರಟ್ಟ ಹಿಂದುಳಿದವ್ರನ್ನ ನೀವು ಹಿಂಗೆ ಭೇದ ಭಾವ ಮಾಡಿ ವೋಟ್ ಬ್ಯಾಂಕ್ ಮಾಡತ್ತೀರಿ. ನಾವು ನಮ್ಮದಿಲ್ಲ, ನಮ್ಮ ಮೋದಿ ಅವರು ಹೇಳ್ಯಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈ ಭೂಮಿ ಮ್ಯಾಗ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಹೋದರನ ನಾವು ಸಹೋದರ ಭಾವನೆಯಿಂದ ಕಾಣಬೇಕು ವಿನಃ ತಾರತಮ್ಯ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದೀರಿ. ಅದನ್ನ ನೀವು ಅರ್ಥ ಮಾಡಬೇಕು. ಭವಿಷ್ಯದಾಗ ನಿಮಗೆ ಆಘಾತಕಾರಿ ಆಗ್ತದೆ. ನೀವು ಸಮಾನವಾಗಿ ಎಲ್ಲರೂ ನಾಗರಿಕರನ್ನ, ಹಿಂದುಳಿದವ್ರನ್ನ, ಅಲ್ಪಸಂಖ್ಯಾತರನ್ನ, ಮುಂದುವರಿದವ್ರನ್ನ ನೋಡದೆ ಹೋದ್ರ ನೀವು ಭವಿಷ್ಯದಾಗ ದೊಡ್ಡ ಆಘಾತ ಆಗ್ತದೆ. ಇದೇ ನಿಮ್ಮ ಲಾಸ್ಟ್ ನೀವು ಸರ್ಕಾರ ನಿಮ್ದು. ಮುಂದೆ ಭವಿಷ್ಯದಾಗ ನಿಮ್ಮ ಸರ್ಕಾರ ಕರ್ನಾಟಕದ ಬರಂಗಿಲ್ಲ ಅನ್ನುವಂಥದ್ದನ್ನ ಜನ ಮಾತಾಡ್ತಾ ಇದ್ದಾರೆ. ಅದ್ರ ಅರಿವಿನಿಂದ ಈಗಲೇ ಘೋಷಣೆ ನಾವು ಹೇಳ್ತಿದ್ರು ಕಾಂಗ್ರೆಸ್ ಮುಕ್ತ ಆಗ್ತದ. ಈಗ ನಿಮ್ಮ ಪ್ರಕಾರ 3 ರಾಜ್ಯದಾಗದಿರಿ ನೀವು. ಒಂದು ಕರ್ನಾಟಕನ ದೊಡ್ಡ ರಾಜ್ಯ, ಮುಂದಿನ ಸಲ ಇಲ್ಲಿ ಬರಂಗಿಲ್ಲ. ಈಗ ಆಲ್ರೆಡಿ ಎಲ್ಲಾ ಸರ್ವೆಗಳು ಹೇಳ್ತಾ ಇದ್ದಾವೆ. ಮುಂದಿಂದ ಹಿಮಾಚಲ ಪ್ರದೇಶದಾಗ ನಿಮ್ಮದು ಮೊದಲೇ ಬರಂಗಿಲ್ಲ, ತೆಲಂಗಾಣನೂ ನಿಮ್ದು ಹೊಕ್ಕತಿ. 3 ಕಾಂಗ್ರೆಸ್ ಮುಕ್ತ ಭಾರತ ಆಗ್ತದೆ. ಕರ್ನಾಟಕ ಸರ್ವೆ ಏನ್ ಹೇಳ್ತದೆ ಬಿಜೆಪಿ ಬಗ್ಗೆ? ಈಗ ಕರ್ನಾಟಕ ಸರ್ವೆ ಏನ್ ಹೇಳ್ತದೆ? ಯಾಕಂದ್ರೆ ಜೆಡಿಎಸ್ ಅವ್ರು ಏನ್ ಹೇಳ್ತಾ ಇದಾರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರಂತ. ಯಾರು ಮಾಡ್ತಾರಂತ? ಅಮಿತ್ ಶಾ ಅವರು ಮೋದಿ ಮಾಡ್ತಾರಂತ. ನಿಮ್ಮ ಮನೆ ಬರ ಏನಾಯ್ತ್ರಿ? ನಾವು ಎನ್ಡಿಎ ಆಗ್ತೀರಿ. ನೀವು ಯಾರು ಒಬ್ರು ಕೂಡ ಚಕಾರ ನೀವು ನಮ್ಮ ಹಣೆ ಬರ ಬಿಡ್ರಿ, ನಿಮ್ಮ ಹಣೆ ಬರ ಹೇಳ್ರಿ. ಮೋದಿ ಮತ್ತೆ ಶಾ ಅಲ್ಲೇ ಹೇಳ್ರಿ. ಬಂದಾಗ ನೋಡಿ ಯಾರಾಗಿರ್ತಾರೆ ಅಂತ ನೋಡಿ. ಕುಮಾರಸ್ವಾಮಿ ಪ್ರಮಾಣ ವಚನ ಮುಖ್ಯಮಂತ್ರಿ ಅಂತ ನೋಡಿರಿ ಅಂತೆ. ಬಂದಾಗ ನೋಡ್ರಿ, ಬಂದಾಗ ನೋಡಿ ಪ್ರಮಾಣ ವಚನ ನೋಡಿ. ಬನ್ನಿ ತೋರಿಸಿ. ಈಗಲೇ ಯಾರು ಮುಖ್ಯಮಂತ್ರಿ ಅಂತ ಫೈನಲ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ? ಕುಮಾರಸ್ವಾಮಿ ಸಿಎಂ ಆಗೋದಿಲ್ಲ. ಡಿಕೆಶಿ ಅವರು ಡೆಲ್ಲಿಗೆ ಹೋಗೋದು, ಇಲ್ಲಿ ಶಾಸಕರಿಗೆ ಊಟ ಕೊಡೋದು. ಯಾರು ಮುಖ್ಯಮಂತ್ರಿ ಮತ್ತೆ ಸರ್, ನಮ್ಮ ಪಕ್ಷದ ಬೇಡ, ನಿಮ್ಮ ಪಕ್ಷದ ಬಾಳಿದೆ. ನಿಮ್ಮ ಪಕ್ಷದ ಬಿಜೆಪಿ ಬಿಜೆಪಿ ಮುಖ್ಯಮಂತ್ರಿ ನೋಡ್ರಿ. ಕೇಳಿಲ್ಲ ನಿಮಗೆ ನಾನು ಹೇಳ್ತಿರಲಿಲ್ಲ, ಬಿಜೆಪಿ ಮುಖ್ಯಮಂತ್ರಿ ಇತ್ತು. ಇಲ್ಲಿ ಹೇಳೋದು ಪ್ರಯೋಜನ ಇಲ್ಲ. ಈಗ ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಇವರೇ ಇರ್ತಾರ, ಮುಂದುವರಿತಾರಲ್ಲ ಅಂತ ಹೇಳಿ 28ರಲ್ಲಿ ಬಿಜೆಪಿನೇ ಮುಖ್ಯಮಂತ್ರಿ ನೋಡಿ. ಪರೋಕ್ಷವಾಗಿ ಎನ್ಡಿಎ ಗೌರ್ಮೆಂಟ್ ಸರ್ಕಾರನೇ ವಾಪಸ್ ನೀವು ಈಗ ನೀವು ಸ್ಪಷ್ಟ ಮಾಡಿ. ನಮಗೆ ಸಮಸ್ಯೆ ಇಲ್ಲ, ನೀವು ಎರಡನೇ ನಿಮ್ಮನೆ ಬರ ಗೊತ್ತಿಲ್ಲ, ನಮ್ಮನೆ ಬರಬಹುದು. ನಮ್ಮನೆ ಬರ 2028ರದು ಈಗ ನಿಮ್ಮನೆ ಬರ ಏನಂತ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಸೀಟ್ ಕೊಡ್ತಾ ಇದ್ರೆ ಜೆಡಿಎಸ್ ಹೇಳಿ? ಪ್ರಿಯಾಂಕಾ, ನಿಮ್ಮ ಕ್ಷೇತ್ರದಲ್ಲಿ ಹೇಳಿ. ಜಿಪಿಎನ್ನಲ್ಲಿ ನಮ್ಗಲ್ಲ, ನೀವ್ ಹೇಳ್ತಾ ಇರೋದು. ನೀವು ನೋಡಿ, ನಾವು ಅವ್ರು ಯಾವ್ದಕ್ಕೂ ಅಡ್ಡಿಪಡಿಸಿಲ್ಲ. ಅವರೇ ಮತ್ತೆ ಹೇಳಿ ಕಾಂಗ್ರೆಸ್ ಬಗ್ಗೆ ಅದು ಅವರು ಸ್ಟಾರ್ಟ್ ಮಾಡಿದ್ದು. ನಾವು ತಾಳ್ಮೆಯಿಂದ ಕೂತಿದೀವಿ, ಕೇಳಕ್ ರೆಡಿ ಇದೀವಿ. ನಮ್ದು ನಡೆಯಲ್ಲ, ನಿಮ್ದು ನಡೆಯಲ್ಲ. ಮುಂದುವರಿಸಿ ಸರ್. ಅಣ್ಣ ಬಿಡ್ರಿ, ಮತ್ತೆ ಅಣ್ಣ ಬಿಡ್ರಿ, ಒಂದೇ ನಿಮಿಷ. ಮುಂದೆ ಯಾರ ಸರ್ಕಾರ ಬರ್ತದಂತ ಒಂದೇ ನಿಮಿಷ. ಈಗ ಯಾರ ಸರ್ಕಾರ ಗಮನ ಸೆಳೆಯುವ ಸೂಚನೆ ಹೇಳ್ತಾರೆ. ಸುದ್ದಿ ಸೌದಿ ಅವರೇ ಹೇಳಿಲ್ಲ, ನಮ್ದು ನಡೆಯಲ್ಲ, ನಿಮ್ದು ನಡೆಯಲ್ಲ. ಬಿಟ್ಬಿಡ್ರಿ.